ಈ ಇಟಲಿಯ ಕ್ಯಾಪಿಟಲ್ ಸಿಟಿ ಆದ ರೋಮಲ್ಲಿ ಸುಮಾರು ವರ್ಷಗಳ ಹಿಂದೆ, ಸುಮಾರು ಸೆಂಚುರಿಗಳ ಹಿಂದೆ ಇಲ್ಲಿ ಒಂದು ಅರೀನಾ ಇತ್ತು. ಆ ಅರೀನಾದಲ್ಲಿ ಎಷ್ಟೊಂದು ಫೈಟ್ಸ್ ನಡೀತಿತ್ತು, ಎಷ್ಟೊಂದು ಆಪತ್ತುಗಳು ನಡೀತಿತ್ತು. ಆಮೇಲೆ ಅದೇ ಒಂದು ಪ್ರಸಿದ್ಧವಾದ ಜಾಗ ಆಗಿತ್ತು ಕೂಡ. ಅದು ಇವಾಗ 7 ವಂಡರ್ಸಲ್ಲಿ ಅದೊಂದು 7 ವಂಡರ್ ಆಗಿ ಉಳ್ಕೊಂಡಿದೆ. ಸೊ ಇಷ್ಟೊತ್ತು ಗೊತ್ತಾಗಿರಬೇಕು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸ್ನೇಹಿತರೆ ಎಲ್ಲರೂ ವೆಲ್ಕಮ್ ಟು ದಿ ಕೊಲೋಸಿಯಂ. ಈ 7th ವಂಡರ್ ಆದ ಕೊಲೋಸಿಯಮ್ಮು ಈ ಗ್ಲಾಡಿಯೇಟರ್ಸ್ಗೆ, ಈ ಸ್ಲೇವ್ಸ್ಗೆ ಒಂದು ಅರೀನಾ ಫೈಟ್ ಥರ ಮಾಡೋದು ಬಿಟ್ಬಿಡ್ತಾಯಿದ್ರು. ಸೊ ಯೂಶಲಿ ಏನು ಅಂದರೆ, ಈ ರೋಮನ್ ಎಂಪೈರ್ದ ರಾಜರಿದ್ರಲ್ಲ, ಅವರೆಲ್ಲ ಅವ್ರ ಅಮ್ಯೂಸ್ಮೆಂಟ್ಗಾಗಿ ಹಾಗೂ ಯೂಶಲಾಗಿ ತಪ್ಪು ಮಾಡಿದವ್ರಿಗೂ ಆಗಲಿ, ಜೈಲಲ್ಲಿ ಕೈದಿ ಶಿಕ್ಷೆ ಅನುಭವಿಸ್ತಿರೋರು, ಸೊ ಇವರೆಲ್ಲನೂ ಇದನ್ನು ಒಂದು ಈ ಥರ ಅರೀನಾ ಫೈಟ್ಗೆ ಬಿಟ್ಟು ಇಂಥವ್ರನ್ನೆಲ್ಲ ಫೈಟ್ ಮಾಡಿ ಅದನ್ನು ಅಮ್ಯೂಸ್ಮೆಂಟ್ ಆಗಿ ತೊಗೊಂಡು, ಹಾಗೆ ಒಂದು ಶಿಕ್ಷೆ ಆಗಿ ಕೂಡ. ಸೊ ಈ ಥರನ ಈ ಕೊಲೋಸಿಯಂನ ಅರೀನಾಗಿ ಯೂಸ್ ಮಾಡ್ತಿದ್ರು, ಎಸ್ಪೆಷಲಿ ರೋಮನ್ ಎಂಪೈರ್. ಅದೊಂದು ಸ್ಟೇಡಿಯಂ ಆಗಿತ್ತು. ಆ್ಯಂಡ್ ಸ್ಟೇಡಿಯಂ ಆದಾಗ ಸ್ಟೇಡಿಯಮ್ಮಲ್ಲಿ ಜನರು ಟಿಕೆಟ್ ಇಲ್ದಿರ ಫ್ರೀಯಾಗಿ ಬಂದು ನೋಡೋರು ತುಂಬ ಜನ ಇದ್ದಾರೆ. ಯೂಶಲಿ ಸಂಡೇ ಕಡಿಮೆ ಜನ ಇರ್ತಾರೆ ಅನ್ಕೊಂಡೆ, ಬಟ್ ಅದು ವಿಂಟರಲ್ಲಿ ಕಡಿಮೆ ಇರ್ತಾರೆ ಅನ್ಕೊಂಡಿದ್ವಿ. ನೋಡ್ತಾ ಇದ್ರೆ ಆದರೆ ಈ ಥರ ಹಿಸ್ಟಾರಿಕಲ್ ಸೈಟಿಗೆ ಬಂದಾಗ ತುಂಬಾನೇ ಜನ ಇದ್ದಾರೆ. ಸೊ ನೀವು ನೋಡಿದಂಗೆ ತುಂಬಾ ದೊಡ್ಡ ಲೈನ್ ಇದೆ. A few moments later. ಇಲ್ಲಿ ನೀವು ಮತ್ತೆ ಅಂಡರ್ ಗ್ರೌಂಡ್ ನೋಡ್ದಂಗೆ ಇಲ್ಲಿಂದ ಪ್ರಾಣಿಗಳನ್ನ ಮತ್ತೆ ಒಂದಾದ್ಮೇಲೆ ಇನ್ನೊಂದು ಸ್ಲೇವ್ಸ್ನ ಹಾಗೂ ಗ್ಲಾಡಿಯೇಟರ್ಸ್ ಕೂಡ ಇಲ್ಲಿಂದಾನೇ ಬರ್ತಿದ್ರು. ಮೇಲ್ಗಡೆ ಒಂದು ಅರೀನಾ ತರ ಇತ್ತು ಇದ್ರ ಮೇಲೆ ಎಲ್ಲ, ಬಟ್ ಇವಾಗ ಅದೆಲ್ಲ ರೂಯಿನ್ಸ್ ಆಗ್ಬಿಟ್ಟಿದೆ. ಸೊ ಅಂಡರ್ ಗ್ರೌಂಡ್ ಮಾತ್ರ ಕಾಣುತ್ತೆ ನಮ್ಗೆ. ಅಂಡ್ ನೀವು ನೋಡ್ದಂಗೆ ಇಲ್ಲೆಲ್ಲ ಜನರು ಕುತ್ಕೊಂತಿದ್ರು. ಇಲ್ಲಿ ಜನರು ಕುತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ರಾ? ಅಲ್ಲಿ ತನಕ ನಮಗ್ ಟಾಪ್ ಕಾಣಿಸುತ್ತಲ್ಲ, ಅಲ್ಲಿ ತನಕ ಜನರು ಕುತ್ಕೊಂಡು. ಅಂಡ್ ಇಲ್ಲಿ ರಾಜರು ಬರ್ತಿದ್ರು, ರೋಮನ್ ಎಂಪೈರ್ನ ರಾಜರು ಬಂದು ಇದನ್ನೆಲ್ಲ ನೋಡ್ಕೊಂಡು ಇದೊಂಥರ ಅಮ್ಯೂಸ್ಮೆಂಟ್ ಆಗಿತ್ತು ಅವ್ರಿಗೆ. ಎಲ್ಲಿ ಇಲ್ಲ, ಇದೆಲ್ಲ ಮೋಸ್ಟ್ಲಿ ಅರೀನಾನೇ ಅನ್ಸುತ್ತೆ, ಸರಿಯಾಗಿ ಗೊತ್ತಾಗಲ್ಲ ಯಾಕಂದ್ರೆ ಎಲ್ಲ ಹಾಳು ಬಿದ್ದೋಗಿದೆ. ಬಟ್ ನನಗೊಂದೇ ಒಂದು ಇನ್ನೂ ಕ್ಯೂರಿಯಾಸಿಟಿ ಅಂದರೆ ಅಷ್ಟು ಎತ್ತರದಲ್ಲಿ ಜನರು ಕುತ್ಕೊಂಡು ಹೆಂಗೆ ನೋಡ್ತಿದ್ರು ಅಂತ. ನಿನಗೇನು ಅನ್ಸುತ್ತೆ ಗುಂಡು? ಅವಾಗೆಲ್ಲ ಅವರಿಗೆ ಕಣ್ಣೆಲ್ಲ ಶಾರ್ಪ್ ಆಗಿತ್ತು ಅನ್ಸುತ್ತೆ. ಬಟ್ ಆಚೆ ಇಂದ ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ಮಾತ್ರ ರೂಯಿನ್ಸ್ ನೀಟಾಗಿ ಕಾಣುತ್ತೆ, ಬಟ್ ಆಚೆಯಿಂದ ಮಾತ್ರ ಮಾರ್ವಲಸ್. ಸೊ ನಿನ್ನ ಫೈನಲ್ ಥಾಟ್ಸ್ ಏನು ಹೇಳ್ತೀಯಾ? ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದೇ ನಮ್ಮ ಇಂಡಿಯಲ್ಲಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಇವಾಗ ನಾವು ಟಾಪ್ ಮೋಸ್ಟ್ ರೂಫ್ಗೆ ಬಂದಿದ್ದೀವಿ. ಇದೇ ಲಾಸ್ಟ್ ಆಕ್ಸೆಸ್ಸು ಈ ಟೂರಿಸ್ಟ್ಸ್ಗಳಿಗೆ ನಮಗೆಲ್ಲ. ಸೊ ಇಲ್ಲಿಂದ ನಮಗೆ ಕಂಪ್ಲೀಟ್ ವ್ಯೂ ಆಫ್ ಅರೀನಾ ನಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಸರ್ಫೇಸ್ ಲೆವೆಲ್ ಕೂಡ ಕಾಣುತ್ತೆ. ನಮ್ಮ ಮುಂದೆ ಏನಿದೆ ಅದು ಬಂದ್ಬಿಟ್ಟು ಅಲ್ಲಿ ರಾಜರು ಹಾಗೂ ಆವಾಗಿನ ರೋಮನ್ ಎಂಪೈರ್ಸ್ನ ಸೆನೆಟರ್ಸ್ ಕೂತಿದ್ರು.
ಇವಾಗ ನೆಕ್ಸ್ಟ್ ವೀಕ್ ಕ್ರಿಸ್ಮಸ್ ಈವ್ ಇರೋದ್ರಿಂದ ನೀವು ನೋಡ್ದಂಗೆ ಇಲ್ಲಿ ತುಂಬ ಜನ ಶಾಂತಾ ಕ್ಲಾಸ್ ಡ್ರೆಸ್ ಹಾಕ್ಕೊಂಡು ಕೊಲೋಸಿಯಂ ಆಚೆ ನಿಂತಿದ್ದಾರೆ. ಹೊರಗಡೆ ಏನೋ ಇವೆಂಟ್ ನಡೀತಿದೆ. ಇಷ್ಟೊಂದು ಜನ ನೋಡಿ ಫುಲ್ ಶಾಕ್ ಅದ. ಇಷ್ಟೊಂದು ಸ್ಯಾಂತಾ ಕ್ಲಾಸ್ನೇ ನೋಡಿ ಶಾಕ್ ಅದ ಆ್ಯಕ್ಚುಲಿ. ಆ್ಯಂಡ್ ಇದು ರೋಮನ್ ಫೋರಮ್ ಎಂಟ್ರೆನ್ಸು ಏನ್ಷಿಯಂಟ್ ಸಿಟಿಗೆ. ಆ್ಯಂಡ್ ಇದರ ಆಪೋಸಿಟ್ ಇಂದಾಗೆ ಕೊಲೋಸಿಯಂ ಕಾಣುತ್ತೆ. ಇಲ್ಲಿಂದ ಒಂದು 100 ಮೀಟ್ರ್ ವಾಕ್ ಅಷ್ಟೇ. ಸೊ ಅಲ್ಲಿಂದ ಸ್ಟ್ರೈಟಾಗಿ ಬಂದು ನಾವಿವಾಗ ಪ್ಯಾಲೆಟೈನ್ ಹಿಲ್ ಮತ್ತು ರೋಮನ್ ಫೋರಮ್ನ ಹೆಬ್ಬಾಗಿಲು ಎಂಟ್ರೆನ್ಸಲ್ಲಿ ಇದ್ದೀವಿ. ಇವಾಗ ನನ್ನಿಂದ ಏನು ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ಪ್ಯಾಲೆಟೈನ್ ಹಿಲ್ ಅಂತ. ಸೊ ಈ ರೋಮನ್ ಫೋರಮ್ ಹಾಗೂ ಪ್ಯಾಲೆಟೈನ್ ಹಿಲ್ ಬಂದು ಟುಗೆದರ್ ಇಟ್ ಈಸ್ ಕಾಲ್ಡ್ ದ ಏನ್ಷಿಯಂಟ್ ರೂಯಿನ್ಸ್ ಆಫ್ ರೋಮ್ ಅಂತಲೇ ಹೇಳ್ತಾರೆ. ಆ್ಯಂಡ್ ಈ ಕಡೆ ನೋಡಿದಾಗ ನಿಮಗೆ ಮೇಯ್ನ್ ಸಿಟಿ ಸೆಂಟರ್ ಕಾಣುತ್ತೆ. ಆ್ಯಂಡ್ ಇನ್ನೊಂದು ನಿಮಗೆ ಆಶ್ಚರ್ಯವಾದ ವಿಷಯವೇನೆಂದರೆ, ರೋಮನ್ ಎಂಪೈರ್ನ ಮೊಟ್ಟ ಮೊದಲನೇ ರಾಜನಾದ ಈ ಜೂಲಿಯಸ್ ಸೀಸರ್ ಅವರ ಕ್ರಿಮೇಷನ್ ನಡೆದಿದ್ದು ಕೂಡ ಇಲ್ಲೇ ಈ ರೋಮನ್ ಫೋರಮಲ್ಲೇ. ಆ್ಯಂಡ್ ಆಗಲೇ ನೇನೋ ಹೇಳ್ದಂಗೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆ್ಯಕ್ಟಿವಿಟೀಸ್ ಆಗಲಿ ಹಾಗೂ ಎಲೆಕ್ಷನ್ಸ್ ಆಗಲಿ ಹಾಗೂ ಸೆಂಟರ್ ಮಾರ್ಕೆಟ್ ಆಗಲಿ ಆಗಿನ ಕಾಲದ ರೋಮನ್ ಪ್ರಜೆಗಳಿಗೆ ಹಾಗೂ ಸೆನೇಟರ್ಸ್ಗೆ ಇದೆಲ್ಲ ಒಂಥರ ಎಪಿಸೆಂಟರ್ ಆಗಿತ್ತು, ಒಂಥರ ನ್ಯೂಕ್ಲಿಯಸ್ ಆಗಿತ್ತು ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ. ಸೊ ಇವಾಗ ನಮ್ಮ ಕಾಲದಲ್ಲಿ ಇದೆಲ್ಲ ರೂಯಿನ್ಸ್ ಆಗಿದೆ. ಸೊ ನೀವು ನೋಡ್ದಂಗೆ ಇದೆಲ್ಲ ರೂಯಿನ್ಸು. ಎಷ್ಟು ಚೆನ್ನಾಗಿದೆ ಅಂದರೆ ರೋಮನ್ ರೂಯಿನ್ಸು. ಇದೆಲ್ಲ ಅಷ್ಟೇ ಆವಾಗಿನ ಕಾಲದ್ದು. ಇವಾಗ ಅದು ಇವೆಲ್ಲ ಸ್ಟ್ಯಾಚೂಸ್ ಎಲ್ಲ ಹೋಗ್ಬಿಟ್ಟಿದ್ದಾವೆ, ಮುರಿದೋಗಿದೆ. ಇದೆಲ್ಲ ಆವಾಗಿನ ಸ್ಟ್ಯಾಚೂಸ್ ಕೂಡ. ಸೊ ನೋಡಿದರೆ ಇದು ಒಂದು ಗಾರ್ಡನ್ ಅಂತ ಅನ್ಕೋಬೋದು. ನನ್ನ ಗೆಸ್ ಕೂಡ ಅದೇನೆ, ಯಾಕಂದರೆ ಇದೆಲ್ಲ ಗ್ರೀನ್ ಲಾನ್ ಇದೆ. ಆ್ಯಂಡ್ ಸ್ಟ್ಯಾಚೂಸ್ ಯಾವ್ಯಾವ ಮುರಿದೋಗಿದೆ ಅವನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಾಗಿಟ್ಟಿದ್ದಾರೆ. ಸೊ ಇದೆಲ್ಲ ಲೈನಾಗಿ ಸ್ಟ್ಯಾಚೂಸ್ ಇರೋದು. ಸೊ ಇದು ಫುಲ್ಲು ಪ್ರಿಸರ್ವ್ ಆಗಿದೆ. ಇದು ಅರ್ಧ ಮುರಿದೋಗಿದೆ. ಇದಂತೂ ಮುಕ್ಕಾಲು ಭಾಗನೇ ಮುರಿದೋಗ್ಬಿಟ್ಟಿದೆ. ಸೊ ಹೌದು, ಇದೆಲ್ಲ ಒಂಥರ ನನಗನ್ಸ್ದಂಗೆ ಇದು ಮಾರ್ಕೆಟು. ಇದು ಒಂದು ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಅಂತ ಕಾಣುತ್ತೆ, ಯಾಕಂದರೆ ಇದೊಂದು ಹಳೆ ಕಾಲದ ಆಫೀಸ್ ಥರ ಇದೆ. ನಿನಗೇನು ಅನಿಸುತ್ತೆ? ತುಂಬ ಚೆನ್ನಾಗಿದೆ. ಒಂದು ಹಳೆ ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಕಟ್ಟಿಸ್ತಾ ಇದ್ರು ಅಂದರೆ ಅವ್ರ ತಲೆ ಯಾವ ಥರ ಎಲ್ಲ ಉಪಯೋಗಿಸಿರ್ತಾರಲ್ಲ. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಇಲ್ಲಿ ಬಂದರೆ ಅಂತೂ ನಿಮಗೆ ಇತಿಹಾಸ ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ನಾನು ಎಸ್ಪೆಷಲಿ ರೋಮ್ ಬಗ್ಗೆ ಮಾತಾಡ್ತಿರೋದು, ಇಟಲಿಯಲ್ಲಿ. ಇಡೀ ಇಟಲಿ ಹೇಳ್ತಿಲ್ಲ. ಇಲ್ಲಿ ಆವಾಗಿನ ಕಾಲದ ರೋಮನ್ ಎಂಪೈರ್ ಹೆಂಗಿತ್ತು ಇದನ್ನೆಲ್ಲ ಆಳ್ಕೊಂಬಂದಿದ್ದಾರೆ. ಆ್ಯಂಡ್ ಆವಾಗಿನ ಜನರು ಹೆಂಗಿದ್ರು, ಆವಾಗಿನ ಅವರ ಆರ್ಕಿಟೆಕ್ಚರ್ ಬುದ್ಧಿ ಹೆಂಗಿತ್ತು, ಅವಾಗ ಅವರು ಜೀವನ ನಡೆಸ್ತಿದ್ದಿದ್ದು ರೀತಿ ಹೆಂಗಿತ್ತು, ಇದೆಲ್ಲ ನಿಮಗೆ ನೋಡ್ಬೋದು ನೀವು ಬಂದರೆ. ಸೊ ಈ ವಿಡಿಯೋ ಮೂಲಕ ನಾನೇನೋ ತೋರ್ಸೋಕ್ಕೆ ಒಂದು ಪ್ರಯತ್ನ ಪಡ್ತಿದ್ದೀನಿ. ಐ ಹೋಪ್ ಹೆಲ್ಪ್ ಆಗ್ತಿದೆ, ಚೆನ್ನಾಗಿ ಬರ್ತಿದೆ, ಈ ಕಂಟೆಂಟ್ನ ಇಷ್ಟಪಡ್ತೀರಾ ಅಂತ. ಇನ್ನು ಮುಂದೆ ಜಾಸ್ತಿ ತೊಗೊಂಬರ್ತೀನಿ ವೀಡಿಯೋಸ್ನ. ಸೊ ನಿಮ್ಗೆ ಇಲ್ಲಿದೇನು ಕಾಣುತ್ತೆ, ಇದು ಬಂದು ಕೊಲೋಸಿಯಮ್ಮು. ಸೊ ಇದು ಬಂದುಬಿಟ್ಟು ಪ್ಯಾಲೆಟೈನ್ ಹಿಲ್ಲು. ಆ್ಯಂಡ್ ಈ ಫುಲ್ಲು ಸ್ಕ್ವೇರ್ ಬ್ಲಾಕ್ಸ್ ಇದೆಯಲ್ಲ, ಇದೆಲ್ಲ ರೋಮನ್ ಫೋರಮ್. ಆ್ಯಂಡ್ ಪ್ಯಾಲೆಟೈನ್ ಹಿಲ್ ಬಂದುಬಿಟ್ಟು ಅಲ್ಲಿ ಜನರು ವಾಸವಾಗ್ತಿದ್ದಂಥ ಜಾಗ. ಸೊ ಅದು ಒಂಥರ ಸಬರ್ಬ್ ರೀಜನ್ ಇದ್ದಂಗೆ. ಆ್ಯಂಡ್ ಇಲ್ಲಿ ಈ ರೋಮನ್ ಫೋರಮಲ್ಲಿ ಏನೇನು ಮಾನ್ಯುಮೆಂಟ್ಸ್ ಇದೆ, ಏನೇನು ನೋಡ್ಬೋದು ಅಂತ ಎಲ್ಲ ಬರೆದಿದ್ದಾರೆ. ಶಾಪ್ಸ್ ಇದೆ, ಕೋರ್ಟ್ ಯಾರ್ಡು, ಕಿಚನ್ನು, ಶ್ರೈನ್ಸ್ ಇದೆ, ಆಮೇಲೆ ಒಂದು ಹಾಲ್ ಕೂಡ ಇದೆ. ಇಲ್ಲಿ ಇನ್ನೊಂದು ಈ ರೋಮಲ್ಲಿ ಒಳ್ಳೆ ಸುದ್ದಿ ಏನಂದರೆ, ಈ ಥರ ನಿಮಗೆ ಡ್ರಿಂಕಿಂಗ್ ವಾಟರ್ ಎಷ್ಟೊಂದು ಕಡೆ ಸಿಗ್ತವೆ. ಸೊ ನಾವು ನೋಡ್ತಾ ಇರೋಂಗೆ ನಾನು ತುಂಬಿಸ್ಕೊತಿದ್ದಾಳೆ ಬಾಟ್ಲನ್ನ. ಸೊ ಇದು ಅಲ್ಲಲ್ಲಲ್ಲಲ್ಲಿ ಇಟ್ಟಿದ್ದಾರೆ. ಸೊ ದುಡ್ಡು ಕೊಟ್ಟು ಬಾಟ್ಲ್ ತೊಗೊಳೋದಾಗಲಿ ಇವೆಲ್ಲ ಮಾಡಬೇಕಾಗಿಲ್ಲ. ಆ ನೀರು ತುಂಬ ಚಿಲ್ಲಾಗಿದೆ. ಸೊ ಯೂಶ್ವಲಿ ಇಷ್ಟೇ ಆ ಥರ ಸುಮ್ಮನೆ ನೀರು ಕುಡ್ಕೊಂಡು ಹೋಗ್ತಾ ಇರ್ಬೋದು.
ಸೊ ಇವಾಗ ಫೈನಲ್ ಆಗಿ ಒಂದು ಏರಿಯಲ್ ವ್ಯೂ ಆಫ್ ರೋಮನ್ ಫೋರಮ್ನ ನೋಡ್ಬಿಡೋಣ ಬನ್ನಿ ನೋಡೋಣ. ಸೊ ಇವಾಗ ನಾವು ನೆಕ್ಸ್ಟ್ ಜಾಗಕ್ಕೆ ಬಂದಿದ್ದೀವಿ. ರೋಮನ್ ಫೋರಮ್ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ವಿ. ಇದನ್ನು ಒಂದು ಮಾನ್ಯುಮೆಂಟ್ ಅಂತ ಕರೀತಾರೆ. ಅದ್ರ ಮುಂದೆನೇ ನಿಂತಿದ್ದೀನಿ ಇವಾಗ, ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಒಂದು ರಾಜನಿಗೆ ಒಂದು ರೆಸ್ಪೆಕ್ಟ್ ಕೊಡೋಕ್ಕೆ, ಆನರ್ ಮಾಡೋಕ್ಕೆ ಕಟ್ಟಿರೋ ಮಾನ್ಯುಮೆಂಟ್ ಇದು. ಸೊ ವೀಕ್ಷಕರೇ, ವೆಲ್ಕಮ್ ಟು ದ ಮಾನ್ಯುಮೆಂಟ್ ಆಫ್ ವಿಕ್ಟರ್ ಎಮ್ಯಾನ್ಯುಯಲ್ ಟು. ಸೊ ನಿಮಗೆ ಮೇಲಲ್ಲಿ ಏನು ಕಾಣಿಸ್ತಿದೆ ಇವಾಗ, ಅದು ಬಂದು ಒಂದು ವ್ಯೂ ಪಾಯಿಂಟ್ ಇದ್ದಂಗೆ. ಸೊ ಅಲ್ಲಿಂದ ರೋಮ್ ಸಿಟಿ ಕಾಣುತ್ತಂತೆ. ಸೊ ಬನ್ನಿ ಹೋಗ್ಬಿಟ್ಟು ಅಲ್ಲಿಂದ ಒಂದು ಏರಿಯಲ್ ವ್ಯೂವನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇವಾಗ ನಾವಿಲ್ಲಿ ನೋಡ್ತಿರಂಗೆ ಇಲ್ಲಿ 2 ಗಾರ್ಲೆಂಡ್ಸ್ ಇದೆ ಮಧ್ಯದಲ್ಲಿ ಗ್ರೀನ್ ಕಲರ್. ಅದನ್ನು ಗಾರ್ಲೆಂಡ್ ಆಫ್ ಟ್ರಿಬ್ಯೂಟ್ ಅಂತ ಹೇಳ್ತಾರೆ. ಸೊ ಅದರ ಅಕ್ಕಪಕ್ಕ ಇಬ್ಬರು ಸೈನಿಕರು ನಿಂತಿದ್ದಾರೆ. ಇದರ ಉದ್ದೇಶ ಏನಂದರೆ ವರ್ಲ್ಡ್ ವಾರ್ 1ನಲ್ಲಿ ಇಟಾಲಿಯನ್ ಸೈನಿಕರು ತಮ್ಮ ದೇಶಕ್ಕಾಗಿ ಸತ್ತಿರೋರನ್ನ ಹಾನರ್ ಮಾಡೋಕ್ಕೆ, ವರ್ಲ್ಡ್ ವಾರ್ 1ನಲ್ಲಿ ಯಾರ್ಯಾರು ಸತ್ತಿದ್ರಲ್ಲ ಅವ್ರನ್ನೆಲ್ಲ ಹಾನರ್ ಮಾಡೋಕ್ಕೆ ಇರೋವಂಥ ಸೆಕ್ಷನ್ ಇದು. ಆ್ಯಂಡ್ ನೀವು ಈ ಕಡೆ ರೈಟ್ ಸೈಡಲ್ಲಿ ಫ್ಲೇಮ್ ನೋಡ್ಬೋದು, ಅದನ್ನು ಎಟರ್ನಲ್ ಫ್ಲೇಮ್ ಅಂತಾರೆ. ಸೊ ನಮ್ಮ ಇಂಡಿಯಾ ಗೇಟ್ ಥರ ಇಲ್ಲೂ ಕೂಡ ಒಂದು ಫ್ಲೇಮ್ನ ಹಾರಿಸಿ 24 ಗಂಟೆ ಅದನ್ನು ಹಂಗೆ ಉರಿತಾ ಇರುತ್ತೆ. ಸೊ ದಟ್ ಈಸ್ ಅ ಟೋಕನ್ ಆಫ್ ಆನರ್ ಈ ಸೋಲ್ಜರ್ಸ್ಗೆಲ್ಲ. ಆ್ಯಂಡ್ ಆ ಗಾರ್ಲ್ಯಾಂಡು 24 ಗಂಟೆ ಯಾವುದೋ ಒಂದು ಇಬ್ಬರು ಸೈನಿಕರು ಅಲ್ಲಿ ನಿಂತ್ಕೊಂಡು ಗಾರ್ಡ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ನೀವು ಈ ಕಡೆ ಕೂಡ ಫ್ಲೇಮ್ ನೋಡ್ಬೋದು. ಇವಾಗ ನಾವು ಮಾನ್ಯುಮೆಂಟಿಂದ ಮೇಲೆಯಿಂದ ವ್ಯೂ ಪಾಯಿಂಟ್ನ ನೋಡ್ತಾ ಇದ್ದೀವಿ. ನೋಡ್ಬೋದು ಎಲ್ಲನೂ ಕಾಣಿಸುತ್ತೆ ಇಲ್ಲಿಂದ. ಟ್ರಾಫಿಕ್ ಚೆನ್ನಾಗಿದೆ, ಜನಗಳು ಜಾಸ್ತಿ ಇದ್ದಾರೆ, ಈ ಕಡೆಲ್ಲ ವ್ಯೂಸ್ ಇದ್ದಾವೆ. ಇದು ಫುಲ್ಲು ರೋಮ್ ಕಾಣಲ್ಲ, ಬಟ್ ಆಲ್ಮೋಸ್ಟ್ ಏರಿಯಲ್ ವ್ಯೂ ಹೆಂಗಿರುತ್ತೆ ಅಂತ ಕಾಣುತ್ತೆ. ಅಲ್ಲಿ ಆ ಡೋಮು ಅದು ಬಂದ್ಬಿಟ್ಟು ವ್ಯಾಟಿಕನ್ ಸಿಟಿ. ಸೊ ಇಲ್ಲಿಂದ ವ್ಯಾಟಿಕನ್ ಕಾಣುತ್ತೆ. ಆ್ಯಂಡ್ ನೀವು ಇಲ್ಲಿ ಇನ್ನೊಂದು ಹಾಫ್ ಡೋಮ್ ನೋಡ್ಬೋದು, ಅದು ಪ್ಯಾಂಕಿಯೋನು. ಆ್ಯಂಡ್ ಇದು ಬಂದುಬಿಟ್ಟು ಮಾನ್ಯುಮೆಂಟ್ ಮೇನ್ ಎಂಟ್ರೆನ್ಸು. ಆ್ಯಂಡ್ ನಾವು ಕೆಳಗಡೆಯಿಂದ ನೋಡಿದ್ದು ಸ್ಟ್ಯಾಚ್ಯೂನೇ. ಸೊ ಅವಾಗ ಹೇಳಿದೆ ಸ್ಟ್ಯಾಚ್ಯೂ ಎಷ್ಟು ದೊಡ್ಡದಂತ. ಆ ಮನುಷ್ಯನಿಗೆ ಆ ಸ್ಟ್ಯಾಚ್ಯೂಗೆ ಕಂಪೇರ್ ಮಾಡಿ ತುಂಬ ದೊಡ್ಡದು ಸ್ಟ್ಯಾಚ್ಯೂ. ಬಟ್ ಕ್ಯಾಮ್ರಾಯಿಂದ ಈ ಥರ ವ್ಯೂವಲ್ಲಿ ಹಿಂಗೆ ಪ್ಯಾನರಾಮಿಕ್ ಕಾಣುತ್ತೆ ಅಷ್ಟೇ. ಆ್ಯಕ್ಚುಲಿ ಇನ್ನೂ ಮೇಲೆ ಹೋಗ್ಬೋದು. ಅಲ್ಲಿ ಕುದುರೆಗಳು ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿಂದ ಹೋಗಿ ಇನ್ನೂ ಎತ್ತರದಿಂದ ರೋಮ್ನ ನೋಡ್ಬೋದು. ಬಟ್ ಅಲ್ಲಿ ಫ್ರೀ ಎಂಟ್ರೆನ್ಸ್ ಇರಲ್ಲ. ಸೊ ಅಲ್ಲಿ ಒಬ್ಬರಿಗೆ 10 ಯೂರೋಸ್ನ ಚಾರ್ಜ್ ಮಾಡ್ತಾರೆ. ಬಟ್ ನಂಗೆ ಇಷ್ಟೇ ಸಾಕು ಅನ್ನಿಸ್ತು. ಸೊ ಇಲ್ಲಿಂದ ನೋಡ್ತಿದ್ದೀವಿ. ಏನು ಸೀಗಲ್ನೇ ನೋಡ್ತಿದ್ಯಾ? ತುಂಬ ಸೀರಿಯಲ್ಸ್ ಇದೆ. ಸೊ ನಾವಿವಾಗ ಮಾನ್ಯುಮೆಂಟ್ನ ಇನ್ನೊಂದು ಸೈಡಲ್ಲಿದ್ದೀವಿ. ಸೊ ಈ ಇನ್ನೊಂದು ಸೈಡಿಂದ ನಮಗೆ ಕೊಲೋಸಿಯಂ ವ್ಯೂ ಕಾಣುತ್ತೆ, ಏರಿಯಲ್ ವ್ಯೂ ಕಾಣುತ್ತೆ. ಸೊ ನೀವು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಕೊಲೋಸಿಯಂ. ಇದು ಬಂದ್ಬಿಟ್ಟು ಓಲ್ಡ್ ರೋಮ್. ಸೊ ಇದು ಓಲ್ಡರ್ ಪಾರ್ಟ್ ಆಫ್ ಸಿಟಿ ಇದು ರೋಮ್. ಅವಾಗಿನ ಕಾಲದಲ್ಲಿ ಹೆಂಗಿತ್ತು 1800s ಅಥವಾ 1700sಲ್ಲಿ ಅದು ಈ ಥರನೇ ಇದ್ದಿದ್ದು.
ಹ್ಞೂ